ಸರ್ಕಾರಿ ಹಿರಿಯ ಪ್ರಾಥಮಿಕ ಮರಾಠಿ ಮಾಧ್ಯಮ ಶಾಲೆ, ಸರ್ಕಾರಿ ಉರ್ದು ಮಾಧ್ಯಮ ಶಾಲೆ ಸೊಲ್ಲಾಪುರ ಇವುಗಳ ನೂತನ ಕಟ್ಟಡ ಉದ್ಘಾಟನೆ ಇಂದು ಯಶಸ್ವಿಯಾಗಿ ಜರುಗಿತು. ಯುವ ಧುರೀಣ ಪವನ್ ರಮೇಶ್ ಕತ್ತಿ ಇವರ ಅಮೃತಹಸ್ತದಿಂದ ಈ ನೂತನ ಕಟ್ಟಡಗಳ ಉದ್ಘಾಟನೆ ನೆರವೇರಿತು. ಉಪಸ್ಥಿತಿ ವಂದನಾ ಕಾಶಿನಾಥ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಅಶೋಕ್ ಮಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಮೊಹಮ್ಮದ್ ದಾವುಲ್ ಮುಲ್ಲಾ ಅಧ್ಯಕ್ಷರು SDMC, ಫಿರೋಜ್ ಗಜ್ಬರ್ ಮುಲ್ಲಾ ಉಪಾಧ್ಯಕ್ಷರು SDMC UBS, ಅದೇ ರೀತಿ ದಿಲೀಪ್ ಸದಾಶಿವ್ ಮುಗುಳಿ ಅಧ್ಯಕ್ಷರು, ಅಶೋಕ್ ದೇಸಾಯಿ ಉಪಾಧ್ಯಕ್ಷರು SDMC MBS, ಅದೇ ರೀತಿ ಅನಿಲ್ ದುಂಡಪ್ಪ ಬೋಸ್ಗೋಳ್ ಅಧ್ಯಕ್ಷರು, ಶಿವಾನಂದ ಬಾಬು ಮಸ್ತಿ ಉಪಾಧ್ಯಕ್ಷರು KBS SDMC ಸೋಲಾಪುರ್, ಅದೇ ರೀತಿ ಪ್ರಮುಖ ಉಪಸ್ಥಿತಿ ಶಶಿರಾಜ್ ಪಾಟೀಲ್, ರಾಜು ಕೋರೆ, ಅನಿಲ್ ಖನಾಯಿ, ತಾನಾಜಿ ಶೇಲಾರ್, ಫತ್ತೇ ಸಿಂಗ್ ಪಾಟೀಲ್, ಸಿಕಂದರ್ ರಮನಳ್ಳಿ, ಶಬ್ಬೀರ್ ಮದರ್ ಖಾನ್, ಬಶೀರ್ ಸುತಾರ್, ಮಹಾದೇವ್ ಕ್ಷೀರ್ಸಾಗರ್, ಅದೇ ರೀತಿ ಗುತ್ತಿಗೆದಾರರು ಮತ್ತು ಮುಖ್ಯೋಪಾಧ್ಯಾಯರು, ಶಿಕ್ಷಕಿ ವೃಂದದವರು, ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ್. ಪೂಜಾದೊಂದಿಗೆ ನಡೀತಾ ಇದೆ. ಅದಕ್ಕಾಗಿ ಎಲ್ಲ ಯುವಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಇಲ್ಲಿ ಕುಳಿತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮರಾಠಿ ಶಾಲೆಗೆ 2 ಶಾಲಾ ಕೋಣೆಗಳ ಮಂಜೂರಾಗಿ ಕಟ್ಟಡವು ಉದ್ಘಾಟನಾ ಸಮಾರಂಭ या ठिकाणी हा सोहळा अत्यंत उत्साहाने संपन्न होत आहे. विद्येविना मती गेली, विद्येविना मती गेली, मतीविना नीती गेली, नीतीविना गती गेली. अर्थ एका अविद्येने वरचेवर आम्ही आले की इथे निवेदन असायचं की आम्हाला मराठी शाळेच्या 2 खोल्या, उर्दू शाळेला खोल्या अशा पाहिजे होत्या असं म्हणून वरचेवर सांगताना त्यावेळेस दिवंगत उमेश कत्ती यांनी
या 3 शाळा खोल्याचं मंजुरी पत्र मग त्याच दिवस आम्हाला दिलं होतं. त्यानंतर या शाळेचं त्यांच्या आकस्मिक निधनानंतर या शाळेचं काम बंद काय राहिलं नाही, तसंच पुढं राहिलं. या कामासाठी आमचे फोटो